ದೇಶದಲ್ಲಿ ಗೃಹ ಬಳಕೆ ಸಿಲಿಂಡರ್ ದರ ಏರಿಕೆ ವಿಚಾರ ಧಾರವಾಡದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿಕೆ ಕೊಟ್ಟಿದ್ದಾರೆ. ಯುದ್ಧದಿಂದ ಇಡೀ ಜಗತ್ತಿನಲ್ಲಿ ಒಂದು ದೊಡ್ಡ ಸಮಸ್ಯೆ ಆಗಿದೆ. ಆದರೂ ಸಿಲಿಂಡರ್ ಸಮಸ್ಯೆ ಆಗದಂತೆ ಪೂರೈಸ್ತಾ ಇದ್ದೇವೆ. ಯುದ್ಧದಿಂದ ಜಾಗತಿಕ ಮಟ್ಟದಲ್ಲಿ ಸಮಸ್ಯೆ ಆಗಿದೆ. ನಾನು ದಾಖಲೆ ಸಮೇತ ಆ ಬಗ್ಗೆ ಮಾಹಿತಿ ಕೊಡ್ತೇನೆ. ಅಮೆರಿಕದಲ್ಲಿ 36%, ಬ್ರಿಟನ್ನಲ್ಲಿ 50%, ಚೀನಾದಲ್ಲಿ 27% ದರ ಹೆಚ್ಚಳ ಆಗಿದೆ. ಭಾರತದಲ್ಲಿ ಆ ಪ್ರಮಾಣದಲ್ಲಿ ದರ ಏರಿಕೆ ಆಗಿಲ್ಲ. ಸರ್ಕಾರ ತೈಲ ಕಂಪನಿಗಳು ಆದಷ್ಟು ಅದನ್ನು ಭರಿಸ್ತಾ ಇದೆ. ನಾವು ಹೆಚ್ಚು ಹಣ ಕೊಟ್ಟು LPG ತರಿಸ್ತಾ ಇದ್ದೇವೆ. ಯುದ್ಧ ಸರಿಯಾದ ಮೇಲೆ ಇದನ್ನು ತಹಬದಿಗೆ ತರುತ್ತೇವೆ ಅಂತ ಧಾರವಾಡದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿಕೆ ಕೊಟ್ಟಿರೋದು. ಇಡೀ ಜಗತ್ತೇ ಸಮಸ್ಯೆಯಲ್ಲಿದೆ, ನಮಗೊಂದು ಸಮಸ್ಯೆ ಅಲ್ಲ, ಇರೋದ್ರಲ್ಲಿ ನಾವೇ ಬೆಟರು ಅನ್ನೋದನ್ನು ಅವ್ರು ಹೇಳ್ತಾ ಇದ್ದಾರೆ. ಸಮಸ್ಯೆ ಕ್ರಿಯೇಟ್ ಆಗಿದೆ. ಇದರೊಳಗೆ ನಮ್ಮ ದೇಶದಲ್ಲಿ ಸಿಲಿಂಡರು ಆಲ್ಮೋಸ್ಟ್ ಡೊಮೆಸ್ಟಿಕ್ ಸಿಲಿಂಡರು ಇವತ್ತಿಗೂ ಕೂಡ ನಾವು ಸೀಮ್ಲೆಸ್ ಸಪ್ಲೈಯನ್ನು ನಾವು ಮಾಡ್ತಾ ಇದ್ದೀವಿ. ಮತ್ತು ಇದರ ಜೊತೆಗೆ ಇಲ್ಲಿ ಟ್ಯಾಕ್ಸ್ ಜಾಸ್ತಿ ಆಗ್ಯದ ಅಥವಾ ರೇಟ್ ಜಾಸ್ತಿ ಆಗ್ಯದ ಅಂತಂದ್ರೆ ಪೆಟ್ರೋಲು, ಡೀಸೆಲು ಮತ್ತು LPG ರಾಜ್ಯಕ್ಕೆ ಇನ್ಕಮ್ ಜಾಸ್ತಿ ಆಗ್ತದೆ. 6,000 ಕೋಟಿ ರೂಪಾಯಿ ಈಗ ಇನ್ಕಮ್ ರಾಜ್ಯಕ್ಕೆ ಜಾಸ್ತಿ ಆಗ್ಯದ. ನಾನು ಹೇಳ್ತಾ ಇದ್ದೇನೆ, ಮೋಸ್ಟ್ ರೆಸ್ಪಾನ್ಸಿಬಲಿ ಎಲ್ಲ ರಾಜ್ಯಗಳು ಕಮ್ಮಿ ಮಾಡಿದ್ದಾವೆ ವ್ಯಾಟ್. ಎಲ್ಲ ರಾಜ್ಯಗಳು. ಅನೇಕರಿಗೆ ಕನ್ಫ್ಯೂಷನ್ ಆಗ್ತದೆ, GST ಯಾಕೆ ಕಮ್ಮಿ ಮಾಡೋದು? GSTದೊಳಗೆ ಇಲ್ಲ, ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಆರ್ ನಾಟ್ ಅಂಡರ್ GST. ಆ ಕಾರಣಕ್ಕಾಗಿ ಇವತ್ತು ಈ ಸಮಸ್ಯೆ ಜಾಗತಿಕ ಮಟ್ಟದಲ್ಲಿದೆ. ನಿಮಗೆ ವಿತ್ ರೆಕಾರ್ಡ್ಸ್ನ ಕೊಡ್ತೀನಿ. ಅಮೇರಿಕಾದಲ್ಲಿ 37% ರೇಟ್ 36% ರೇಟ್ ಜಾಸ್ತಿ ಆಗ್ಯದ. ಇಂಗ್ಲೆಂಡದಲ್ಲಿ 50% ಆಗಿದೆ. ಚೈನಾದಲ್ಲಿ 27% ಆಗಿದೆ. ಭಾರತದಲ್ಲಿ ಆ ರೀತಿ ಕಂಪ್ಯಾರಿಟಿವ್ಲಿ ಡೀಸೆಲ್, ಪೆಟ್ರೋಲ್ ಆ್ಯಂಡ್ ಡೊಮೆಸ್ಟಿಕ್ LPG ಆ ಪ್ರಮಾಣದಲ್ಲಿ ಏರಿಲ್ಲ. ಸರ್ಕಾರ ಸಾಧ್ಯ ಇರುವಷ್ಟು ಸರ್ಕಾರ ಮತ್ತು ಆಯಿಲ್ ಕಂಪ್ನಿಗಳು ಅದನ್ನು ಭರಿಸ್ತಾ ಇದ್ದಾವೆ. ಅವೈಲೇಬಿಲಿಟಿ ಇಸ್ ದಿ ಬಿಗ್ಗೆಸ್ಟ್ ಪ್ರಾಬ್ಲಮ್. ನಾವು ಹೆಚ್ಚು ದುಡ್ಡು ಕೊಟ್ಟು ನಮ್ಮ ಜನರಿಗೆ ತೊಂದರೆ ಆಗಬಾರ್ದು ಅಂತೇಳಿ ನಾವು ಹೆಚ್ಚು ದುಡ್ಡು ಕೊಟ್ಟು ತರಿಸ್ತಾ ಇದ್ದೀವಿ. ಮತ್ತು ಯುದ್ಧ ಸರಿಯಾದ ನಂತರ ಇದು ಪುನಃ ಅಂದರೆ ಒಂದು ಸ್ವಲ್ಪ ದಿವಸ ಬೇಕಾಗ್ತದೆ. ಅದಾದ ನಂತರ ಪುನಃ ಇದನ್ನು ನಾವು ತಹಬಂದಿಗೆ ಸಂಪೂರ್ಣ ತಹಬಂದಿಗೆ ಬಂದ ನಂತರ ಉಳಿದಂತೆ ಸರಿ ಇಡೀ ಜಗತ್ತಿನಾದ್ಯಂತ ಭಾಳ ದೊಡ್ಡದಾದಂಥ ಸಮಸ್ಯೆ ಕ್ರಿಯೇಟ್ ಆಗಿದೆ. ಇದರೊಳಗೆ ನಮ್ಮ ದೇಶ